ಈ ಇಡ್ಲಿನ ನೋಡ್ತಿದ್ರೆ ರೇಷನ್ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಅಂತ ಗೊತ್ತಾಗಂಗೆ ಇಲ್ಲ, ಅಷ್ಟು ಸ್ಮೂತಾಗಿ ಅದಾವು. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಸಾಂಬಾರು ನೋಡ್ತಿದ್ರೆ ಬಾಯಾಗ ನೀರು ಬರ್ತತಿ. ಇಡ್ಲಿ, ಚಟ್ನಿ, ಸಾಂಬಾರು ಈ 3 ರೆಸಿಪಿನೂ ಈ ಒಂದೇ ವಿಡಿಯೋದಾಗ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ ಮತ್ತು ಪೂರ್ತಿ ವಿಡಿಯೋನ ನೋಡ್ರಿ. ಆಗಲೇ ನಿಮಗೆ ಗೊತ್ತಿರೋ ಹಾಗೆ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಈ 3 ರೆಸಿಪಿನೂ ಈ ಒಂದೇ ವಿಡಿಯೋದಾಗ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀವು ರೇಷನ್ ಅಕ್ಕಿನ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊರಿ. ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅವನ್ನ 2ರಿಂದ 3 ಸಲ ಕ್ಲೀನಾಗಿ ನೀಟಾಗಿ ತೊಳಿರಿ. ಯಾಕಂದರೆ ರೇಷನ್ ಅಕ್ಕಿಯಾಗ ಪುಡಿ ಹಾಕಿರ್ತಾರೆ, ಅದು ಹಾಳಾಗಬಾರ್ದು ಅಂತ ಅದ್ರ ಸಲುವಾಗಿ. ತೊಳೆದಾದ್ಮೇಲೆ ನೀರು ಹಾಕಿ ನೆನೆಯಾಕಿಡ್ರಿ. ಹಂಗೆ ಈಗ ಅಕ್ಕಿ ತಗೊಂಡಿದ್ರಲ್ಲ ಅದೇ ಗ್ಲಾಸಿಂದ 1 ಗ್ಲಾಸು ಉದ್ದಿನ ಬ್ಯಾಳೆ ತಗೋರಿ. ಉದ್ದಿನ ಬ್ಯಾಳಿನ ಅದು 2ರಿಂದ 3 ಸಲ ನೀಟಾಗಿ ತೊಳೆದು ಕ್ಲೀನಾಗಿ ಅವಕ್ಕೂ ನೀರು ಹಾಕಿ 6ರಿಂದ 7 ತಾಸು ನೆನೆಯಾಕಿಡ್ರಿ. ಈಗ ನಾನು ಬೆಳಗ್ಗೆ ನೆನೆ ಹಾಕಿದ್ದೆ, ಹಾಗಾಗಿ ರಾತ್ರಿ ಮಿಕ್ಸಿ ಮಾಡಿ ಇಟ್ಕೊಳಕತ್ತೀನಿ. 6ರಿಂದ 7 ತಾಸು ಮ್ಯಾಕ್ಸಿಮಮ್ ಆಗಿರ್ತೈತಿ. ದೊಡ್ಡ ಜಾರಿಗೆ ನೆನೆಸಿರೋ ಅಕ್ಕಿ, ಉದ್ದಿನ ಬ್ಯಾಳೆ ಮತ್ತು ಒಂದು ಸ್ವಲ್ಪ ಅನ್ನ ಇದ್ರೆ ಅನ್ನ ಹಾಕಿ 3 ಮಿಕ್ಸಿ, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿರಿ. ಅದು ರುಬ್ಬಿದ್ದು ಯಾವ ಹದಕ್ಕೆ ಇರ್ಬೇಕಂದ್ರೆ ಈಗ ತೋರ್ಸಾಕತ್ತನಲ್ಲ ಈ ಹದಕ್ಕಿದ್ರೆ ಸಾಕು. ಇಡ್ಲಿಗೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಲಿ. ಈಗ ರುಬ್ಬಿದ್ದನ್ನ ಒಂದು ದೊಡ್ಡ ಡಬ್ಬಿಗೆ ಹಾಕಿ ತೆಗೆದಿಟ್ಕೊರಿ. ಉಳಿದಿದ್ದೆಲ್ಲ ಅಕ್ಕಿನೂ ಎಲ್ಲನೂ ರುಬ್ಬಿ ಒಂದು ಡಬ್ಬಿಗೆ ತೆಗೆದಿಟ್ಕೊರಿ. ಬೆಳಗ್ಗೆ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಾಕಿರಿ, ಭಾಳ ಹಾಕಬೇಡ್ರಿ. ಸ್ವಲ್ಪ ಅಂದರೆ ಸ್ವಲ್ಪ ಇದು ಅಡುಗೆ ಸೋಡಾನ ಹಾಕಿರಿ. ಒಂದು ಸ್ವಲ್ಪ ಚಿಟಿಕೆ ಅಷ್ಟಿದ್ರೆ ಸಾಕು, ಒಂದು 1/2 ಸ್ಪೂನು. 2 ಮಿಕ್ಸ್ ಮಾಡಿರಿ ಚೆಂದಾಗ. ನೋಡ್ಬೋದು ಹಿಟ್ಟು ಅತಿ ಗಟ್ಟಿನೂ ಇಲ್ಲ, ಅತಿ ತೆಳ್ಳಗೂ ಇಲ್ಲ, ಒಂದು ಹವಣಿ ಐತಿ. ಇಡ್ಲಿಗೆ ಕರೆಕ್ಟ್ ಆಕತಿ. ಇಡ್ಲಿ ಹಿಟ್ಟಿನ ಹದ ಇದೆ ನೋಡ್ರಿ. ಇಡ್ಲಿ ಹಿಟ್ಟನ್ನ ಇಡ್ಲಿ ಸಟ್ಟಿಗೆ ಹಾಕೋಕ್ಕಿಂತ ಮುಂಚೆ ಎಲ್ಲ ಇಡ್ಲಿ ಸಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಹಿಟ್ಟು ಹಾಕಿ ಇಡ್ರಿ. ಯಾಕಂದರೆ ಇಡ್ಲಿ ಕಟ್ಟಾಗಂಗಿಲ್ಲ, ಕ್ಲೀನಾಗಿ ಚೆಂದಾಗ ಬರ್ತಾವು. ಇಡ್ಲಿ ಪಾತ್ರೆಗೆ ಸಟ್ಟಿಗೆ ಅಂಟ್ಕೊಳಂಗಿಲ್ಲ, ಈಸಿಯಾಗಿ ತೆಗ್ಯಾಕೆ ಹಗುರ ಆಕತಿ, ಬರ್ತಾವು. ಮೊದಲ ಇಡ್ಲಿ ಪಾತ್ರೆಗೆ ಕೆಳಗೆ ನೀರು ಹಾಕಿರಿ. ನೀರು ಹಾಕಿ ಆದಮೇಲೆ ಇಡ್ಲಿ ಸಟ್ಟಿಗೆಲ್ಲ ಹಿಟ್ಟು ಹಾಕಿ ಅವನ್ನ ಒಂದೊಂದು ಸರಿಯಾಗಿ ಜೋಡಿಸ್ಕೊರಿ. ನಾನು ಪರ್ಸ್ನಲ್ಲಾಗಿ ನನ್ನ ವೀಡಿಯೋದಾಗ ಹೇಳೋದೇನೆಂದ್ರೆ, ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಏನಾಕತಿ, ಮನ್ಯಾಗ ಏನಾಗಿರ್ತತಿ ಅದನ್ನು ಮಾಡ್ಕೊಂಡು ತಿನ್ನಿರಿ. ಹೊರಗಿಂದು ಅಷ್ಟು ತಿನ್ನಕ್ಕೆ ಹೋಗ್ಬೇಡ್ರಿ. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಇನ್ನು ನೋಡ್ಬೋದು ಇಡ್ಲಿಗೆ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಬೇಯಕ್ಕಿಡ್ರಿ. ನೋಡ್ಬೋದು ನೀವು ಎಷ್ಟು ಚಲೋ ಇಡ್ಲಿ ಬಂದಾವು. ಇವು ರೇಷನ್ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಅಂತ ಗೊತ್ತಾಗಂಗೆ ಇಲ್ಲ, ಅಷ್ಟು ಚಲೋ ಬಂದಾವು. ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಾವು, ಹಂಗೆ ಎಷ್ಟು ಈಸಿಯಾಗಿ ತೆಗಿಬೋದು ನೋಡ್ರಿ. ಇನ್ನು ಮತ್ತು ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಾಂಬಾರನ್ನ ಮಾಡಂಬರ್ರಿ. ಮೊದಲಿಗೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂದ್ರೆ, ಮೊದಲಿಗೆ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ, ಟೊಮಟೆ ಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಒಂದು ಸಣ್ಣ ಬೌಲಷ್ಟು ಹಸಿ ಕೊಬ್ಬರಿ. ಈಗ ಗ್ಯಾಸ್ ಮೇಲೆ ಬಳ್ಳಿ ಇಟ್ಟು ಬಳ್ಳಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಿ 1-2 ನಿಮಿಷ ಚೆಂದಾಗ ಬೇಯಿಸ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಿ ಅವನು 1-2 ನಿಮಿಷ ಬೇಯಿಸ್ಕೊಂಡು ಕೈಯಾಡ್ರಿ. ಆಮೇಲೆ ಈ ಸಾಂಬಾರು ಎಷ್ಟು ರುಚಿ ಆಕತಿ ಅಂದ್ರೆ ಮನ್ಯಾಗ ಮಾಡಿದ್ದು ಅಂತ ನಂಬಂಗೆ ಇಲ್ಲ, ಅಷ್ಟು ಚಲೋ ಆಗಿರ್ತತಿ. ಆಮೇಲೆ ಕರಿಬೇವು ಹಾಕಿ ಅದನ್ನು ಒಂದಿಟ್ಟು ಬಾಡಿಸ್ಕೊರಿ. ಮತ್ತು ಎಲ್ಲನೂ ಒಟ್ಟಿಗೆ ಹಾಕಬೇಡ್ರಿ, ಒಂದೊಂದು ಹಾಕಿ ಚೆಂದಾಗ ಬಾಡಿಸ್ಕೊರಿ. ಆಮೇಲೆ ಉಳಿದಿರೋ ಎಲ್ಲ ಟೊಮಟೆ ಹಣ್ಣು ಹಾಕಿ ಚೆಂದಾಗ ಬೇಯಿಸ್ಕೊಂಡು ಅಟ್ಲೀಸ್ಟ್ 1-2 ನಿಮಿಷ ಚೆಂದಾಗ ಎಲ್ಲ ಹಾಕಿದ್ಮೇಲೆ ಹುರ್ಕರಿ. ನೋಡ್ರಿ ಈ ಥರ ಕೈಯಾಡಿಸ್ರಿ. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಅಲ್ಲೇ ಗ್ಯಾಸ್ ಮೇಲೆ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಆಮೇಲೆ ಅರಿಶಿನ ಪುಡಿ,
ಹುರಿದು ಕುಟ್ಟಿ ಇಟ್ಕೊಂಡಿರೋ ಶುಂಠಿ ಪುಡಿ, ಒಣ ಶುಂಠಿ, ಮಸಾಲೆ ಪುಡಿ, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದೆರಡು ನಿಮಿಷ ಸಿಮ್ಮಿನ್ಯಾಗ ಇಟ್ಕೊಂಡು ಬೇಯಿಸ್ಕೇರಿ. ಆಮೇಲೆ ಅದನ್ನೆಲ್ಲ ಕೈಯಾಡ್ರಿ. ಮತ್ತು ಬೇಯಿಸಿಟ್ಕೊಂಡಿರೋ ಬ್ಯಾಳಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರಿ. ಅಂದ್ರೆ ಸಾಂಬಾರು ಚಲೋ ಆಕತಿ. ಬ್ಯಾಳಿ, ಟಮಟಿ ಹಣ್ಣು ಎರಡು ಮಿಕ್ಸ್ ಮಾಡಿದ ಸಾರು ಅಂದ್ರೆ ಭಾಳ ಟೇಸ್ಟಾಗಿ ಇರ್ತೈತಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಭಾಳ ಸಖತ್ತಾಗಿರ್ತೈತಿ. ಸಾರಿನ ಖಾರನ ಅಥವಾ ಮಸಾಲೆನ ರೆಡಿ ಮಾಡ್ಕೊಂಡಿಂದ ಅದನ್ನು ಒಂದು 10 ನಿಮಿಷ ಆರಕ್ಕೆ ಬಿಟ್ರಿ. ಬಿಸಿದನ್ನು ಹಾಕಬೇಡ್ರಿ. ಆರಿ ತಣ್ಣಗಾದ ನಂತರ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನೆಲ್ಲ ಪೂರ್ತಿ ಹಾಕ್ಕಿರಿ. ಆಮೇಲೆ ಸಾರಿನ ಖಾರ ಅಥವಾ ಮಸಾಲೆ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು 1-2 ಗ್ಲಾಸಷ್ಟು ನೀರು, ಇವು ಮೂರನ್ನು ಹಾಕಿ ಸಣ್ಣಗೆ ತರಿಯಾಗಿ ರುಬ್ಕೇರಿ. ಇದು ರುಬ್ಬಿದ್ದು ಯಾವ ಥರ ಇರ್ಬೇಕಂದ್ರೆ ಈಗ ತೋರ್ಸಕತ್ತನಲ್ಲ ಈ ಥರ ಇರಬೇಕು. ಹಂಗಂದ್ರೆ ಸಾರು ಟೇಸ್ಟಿಯಾಗಿ ಬರ್ತೈತಿ. ಈ ರುಬ್ಬಿರೋ ಖಾರನೆಲ್ಲ ಒಂದು ದೊಡ್ಡ ಪಾತ್ರೆಗೆ, ಸಾರು ಮಾಡೋ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು, ನಿಮ್ಗೆ ಸಾರು ತೆಳ್ಳಗೆ ಬೇಕಂದ್ರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ದಪ್ಪಗೆ ಅಥವಾ ತೆಳ್ಳಗೆ ನೀರು ಹಾಕ್ಕೊಂಡು ಸಾರಿಗೆ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಮತ್ತು ಹುಣಸೆ ಹಣ್ಣಿನ ರಸನ ಹಾಕ್ರಿ. ಮತ್ತು ನನಗೆ ಯಾಕೋ ಸಾರು ದಪ್ಪ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹುಣಸೆ ಹಣ್ಣಿನ ರಸನ ಕುದಿಯೋ ಮುಂದೆ ಹಾಕ್ತಾರ ಸಾರು, ನಾನು ಈಗ ಹಾಕಾಕತ್ತೀನಿ. ಮತ್ತು ಸ್ವಲ್ಪ ಬೆಲ್ಲ ಹಾಕ್ರಿ, ಚೆನ್ನಾಗಿರ್ತೈತಿ ಟೇಸ್ಟು. ರುಬ್ಬು ಇಟ್ಕೊಂಡಿರೋ ಮಸಾಲೆಗೆ ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ, ನೀರು ಎಲ್ಲ ಹಾಕಿ ಸಾರನ್ನ ಕುದಿಯಾಕಿಡ್ರಿ. ಸಾರು ಕುದ್ಮೇಲೆ ನಾವು ಈ ಕಡೆ ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೊಂಬರ್ರಿ. ಕೊಬ್ಬರಿ ಚಟ್ನಿ ಮಾಡೋಕೆ ಹಸಿ ಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಇವೆಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ತರಿಯಾಗಿ ರುಬ್ಕೇರಿ. ಹೋಟೆಲ್ ಸ್ಟೈಲ್ ಚಟ್ನಿ, ಕೊಬ್ಬರಿ ಚಟ್ನಿ ರೆಡಿ ಆಕತಿ. ಸಖತ್ತಾಗಿರ್ತೈತಿ. ಇಡ್ಲಿ, ಸಾರು ಈ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಆಹಾ ಎಂಥ ಟೇಸ್ಟ್ ಇರ್ತೈತಿ. ನೋಡ್ಬೋದು ಎಷ್ಟು ಸಖತ್ತಾಗಿರೋ ಹೋಟೆಲ್ ಸ್ಟೈಲ್ ಇರೋ. ನೋಡ್ಬೋದು ಎಷ್ಟು ಸ್ಮೂತಾಗಿ ಇಡ್ಲಿ ಬಂದಾವು. ಒಂದು ಇಡ್ಲಿ, ಸಾರು, ಚಟ್ನಿ ಜೊತೆಗೆ ಸ್ವಲ್ಪ ಮೊಸರು. ನೀವು ಒಂದ್ಸಲ ಪಕ್ಕಾ ಟ್ರೈ ಮಾಡಿರಿ, ಸಖತ್ತಾಗಿರ್ತೈತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿರಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಬ್ಲಾಗ್ನಾಗ ವೀಡಿಯೋಸ್ನಾಗ ಸಿಗೋಣ. ಬಾಯ್.